ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಅಸ್ಸಾಂ ಮೂಲದ ವ್ಯಕ್ತಿಯನ್ನ ಬಂಧಿಸಿರುವ ಡೀಟೇಲ್ಸ್. ಎಫ್ಐಆರ್ ದಾಖಲಾಗಿ 20 ಗಂಟೆಯಲ್ಲೇ ಆರೋಪಿಯ ಬಂಧನ ಆಗಿದೆ. ಅಸ್ಸಾಂ ಮೂಲದ ಆರೋಪಿ ಕೊಲೆಯಾದಂತ ಮಹಿಳೆ ಮತ್ತೆ ಈತ ಇಬ್ರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೇ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಏರ್ಪಟ್ಟು ಸಂಬಂಧದಲ್ಲಿ ಬಿರುಕುಂಟಾಗಿ ಪುಷ್ಪಾ ಬರ್ಬರ ಹತ್ಯೆ ಆಗಿದೆ ಅನ್ನುವಂಥ ಶಂಕೆ ಇತ್ತು. ಇದೀಗ ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ಆರೋಪಿ ಶಂಸುದ್ದೀನ್ ಅರೆಸ್ಟ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ತಂಡದಿಂದ ನಡೆದಂತ ಕಾರ್ಯಾಚರಣೆ ಇದಾಗಿದ್ದು ಎಫ್ಐಆರ್ ದಾಖಲಾದ 20 ಗಂಟೆಯಲ್ಲೇ ಹಂತಕನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಶಂಸುದ್ದೀನ್ ಅರೆಸ್ಟ್ ಮಾಡಿದ್ದಾರೆ, ಬಂಧಿಸಿದ್ದಾರೆ ಖಾಕಿ ಅನ್ನೋದು ಗೊತ್ತಾಗ್ತಾ ಇದ್ದು ಅಸ್ಸಾಂ ಮೂಲದ ಆರೋಪಿಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಂಧಿಸಿದ್ದಾರೆ. ಆ ಮಹಿಳೆಯನ್ನ ಕೊಲೆ ಮಾಡಿ ಕಸದ ವಾಹನದಲ್ಲಿ ಆಕೆಯ ಶವವನ್ನ ಎಸೆಯಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಕೈಗೊಂಡು ಎಫ್ಐಆರ್ ದಾಖಲಾದಂತ 20 ಗಂಟೆಗಳಲ್ಲೇ ಆರೋಪಿಯನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಬ್ಬರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇದ್ರೂ ಅವರಿಬ್ಬರ ಸಂಬಂಧದಲ್ಲಿ ಬಿರುಕುಂಟಾಗಿ ಈ ಹತ್ಯೆ ಆಗಿದೆ ಅನ್ನುವಂಥ ಶಂಕೆ ಇತ್ತು ಪೊಲೀಸರಿಗೆ. ಅದೇ ಆಧಾರದಲ್ಲೇ ಸಿಸಿಟಿವಿಯ ದೃಶ್ಯಗಳ ಆಧಾರದಲ್ಲೇ ತನಿಖೆಯನ್ನು ಕೈಗೊಂಡಂಥ ಪೊಲೀಸರು ಹಂತಕನನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಎಫ್ಐಆರ್ ಆದ 20 ಗಂಟೆಯಲ್ಲೇ ಆರೋಪಿಯ ಬಂಧನ, ಇದರ ಜೊತೆಗೆ ಅವರಿಬ್ಬರ ಸಂಬಂಧದಲ್ಲಿ ಬಿರುಕುಂಟಾಗಿತ್ತು ಅನ್ನುವಂಥ ಶಂಕೆ ಇತ್ತು. ಸೊ ಯಾವ ಆಂಗಲ್ ಅಲ್ಲಿ ಈಗ ತನಿಖೆ ಆಗ್ತಾ ಇದೆ? ಆರೋಪಿ ಏನ್ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಅಂತ? ಪ್ರಜ್ವಲ, ನಿನ್ನೆ ಏನು ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಕ್ಕಂತಹ ಒಂದು ಮಹಿಳೆಯ ಒಂದು ಮೃತದೇಹವನ್ನ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಇನ್ನು ಆರೋಪಿ ಕೂಡ ಆಕೆಯ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದಂತಹ ಶಂಸುದ್ದೀನ್ ಅಂತ ಹೇಳಿ ಗೊತ್ತಾಗಿದೆ. ಈತ ಏನು ಒಂದು ಅಸ್ಸಾಂ ಮೂಲದ ವ್ಯಕ್ತಿಯಾಗಿದ್ದು ಈಕೆಯ ಜೊತೆ ಕಳೆದ 2 ವರ್ಷಗಳಿಂದ ಕೂಡ ಪರಿಚಯವಾಗಿ ಇದೇ ಒಂದು ಮನೆಯಲ್ಲಿ ವಾಸವಾಗಿದ್ರು ಅಂತ ಹೇಳ್ತಾ ಇರುವಂತದ್ದು. ಈ ಒಂದು ಮನೆ ಹುಳಿಮಾವಿನ ಒಂದು ವೇಣುಗೋಪಾಲ ನಗರದಲ್ಲಿರುವಂತಹ ಒಂದು ಮನೆ. ಇಲ್ಲಿ ಕಳೆದ 6 ತಿಂಗಳಿಂದ ಕೂಡ ವಾಸವನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸದ್ಯ ಮನೆ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಜಗಳ ಅಥವಾ ಏನು ಆಗ್ತಾ ಇದ್ದಿಲ್ಲ ಅಂತ ಹೇಳಿ, ಇನ್ನು ಮನೆಗೆ ಬಂದಂತಹ ವೇಳೆಯಲ್ಲಿ ಕೂಡ ಅವರು ಸಹಜವಾಗಿ ಜೀವನವನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಈತ ಅಸ್ಸಾಂ ಮೂಲದವನಾಗಿದ್ದು ಮದುವೆಯಾಗಿ 2 ಮಕ್ಕಳಿದ್ದು ಹೊರಗಡೆ ಬಂದು ಇದ್ದ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ. ಇನ್ನು ಈ ಮೃತ ಮಹಿಳೆ ಏನಿದ್ದಾರೆ ಇವರು ಕೂಡ ಒಂದು ಖಾಸಗಿ ಒಂದು ಮಾಲ್ ನಲ್ಲಿ ಕೂಡ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಾ ಇದ್ರು. ಇನ್ನು ಮನೆ ಮಾಲೀಕರಿದ್ದಾರೆ, ಅವರು ಯಾವಾಗ ಮನೆಗೆ ಬಂದ್ರು ಏನು ಅಂತ ಸ್ವಲ್ಪ ಕೇಳೋಣ ಅವ್ರ ಹತ್ರ. ಸರ್, ಈ ಮನೆಗೆ ಎಷ್ಟು ದಿವಸ ಆಗಿತ್ತು ಅವ್ರು ಬಂದು, ಹೇಗಿದ್ರು ಅವರು? ಸರ್, ಅವರು 6 ತಿಂಗಳಾಗಿತ್ತು ಬಂದು. ಸರ್, ಎಷ್ಟಿತ್ತು ಸರ್ ಬಾಡಿಗೆ? ಎಷ್ಟಿತ್ತು? ನೀವು ತಿಂಗಳ ಬಾಡಿಗೆ ತಗೊಳಕ್ ಬಂದಂತ ಸಂದರ್ಭದಲ್ಲಿ ಹೇಗಿರ್ತಾ ಇದ್ರು? ಏನಾದ್ರು ಹೇಳಿದ್ರ ಮದುವೆ ಆಗಿದೆ ಅಂತ ಏನಾದ್ರು? ಸರ್, ಬಂದಾಗೆ ಮದುವೆ ಆಗಿದೆ ಅಂತ ಹೇಳಿ ಬಂದಿದ್ದವರು. ತಿಂಗಳು 10ನೇ ತಾರೀಕಾದ್ರೆ ಬಾಡಿಗೆ ಕೊಡ್ತಾ ಇದ್ರು. ಅವರು ಆಧಾರ್ ಕಾರ್ಡ್ಗಳೆಲ್ಲ ತೆಗೆದುಕೊಂಡಿದ್ರ ನೀವು ಈ ತರ ಬಂದಂತ ಸಂದರ್ಭದಲ್ಲಿ ಬಾಡಿಗೆ ಕೊಡುವಂತ ವೇಳೆಯಲ್ಲಿ? ಸರ್, ಅವರು ಇಲ್ಲಿ ಒಬ್ರು ಇದ್ದಾರೆ, ಅವರು ತುಂಬಾ ವರ್ಷಗಳಿಂದ ಇದ್ದಾರೆ. ಅವ್ರ ನಂಬಿಕೆ ಮೇಲೆ ಅವರು ಇಲ್ಲ ತುಂಬಾ ಒಳ್ಳೆಯ ಜನ ಅಂತೇಳಿ ಕೊಟ್ಟಿದ್ರು ಸರ್ ಮನೆ. ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ತರ ಕೊಲೆ ಆಗಿದೆ ಅಂತೇಳಿ? ಮತ್ತೆ ಪೊಲೀಸರು ಬಂದು ನಿಮ್ಮನ್ನ ಏನು ವಿಚಾರಣೆ ಮಾಡಿದ್ರು, ಏನ್ ಹೇಳಿದ್ರಿ ಸರ್? ಸರ್, ಪೊಲೀಸವರು ಬಂದ ಮೇಲೆ ಗೊತ್ತಾಗಿದ್ದು ಹುಡುಗಿ ಸತ್ತಿದ್ದಾಳೆ ಅಂತ. ಅದಕ್ಕೆ ಮುಂಚೆ ಅವರು ಯಾವ್ದಾರ ಥರ ಗಲಾಟೆ ಮಾಡ್ಕೊಳ್ಳೋದಾಗ್ಲಿ ಮತ್ತೊಂದು ಏನೋ ಅವ್ರಿಗೆ ಅದು ಏನಿರಲಿಲ್ಲ ಅಂತ ಕಂಪ್ಲೇಂಟ್ಸ್ ಏನೂ ಇರಲಿಲ್ಲ. ಬಂದ್ಮೇಲೆ ಗೊತ್ತಾಗಿದ್ದು ಹುಡುಗಿ ಸತ್ತಿದ್ದಾಳೆ ಅಂತೇಳಿ. ಅಕ್ಕಪಕ್ಕದವ್ರ ಜೊತೆ ಹೇಗಿರ್ತಾ ಇದ್ದು ಸರ್? ಏನಾದ್ರು ಯಾವ ತರ ಕಂಪ್ಲೇಂಟ್ ಮಾಡಿದ್ರೆ ಏನಾರ ಈ ತರ ಜಗಳ ಆಗ್ತಾ ಇದೆ ಹೇಗೆ ಏನಂತ? ಏನಿಲ್ಲ ಸರ್, ಆ ಥರ ಏನಿಲ್ಲ ಸರ್, ಆ ಥರ ಏನಿಲ್ಲ. ಯಾವುದೇ ಥರ ಅವರು ಜಗಳ ಆಡ್ದವರು ಇಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯಿತು. ಹುಡುಗ ವಾಚ್ಮೆನ್ ಕೆಲಸ ಮಾಡ್ತಾ ಇದ್ದ, ಹುಡುಗಿ ಬಂದು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದ. ಹುಡುಗಿ ಬಂದು ಮೂಲ ಬಂದು ಜಂಗಲ್ಪಾಳ್ಯ, ಈಗ ಕೊತ್ನೂರಲ್ಲಿ ಇದ್ರಂತೆ 1 ವರ್ಷದ ಮುಂಚೆ. ನಮ್ಮ ಮನೆಗೆ ಬರೋಕ್ಕೆ ಮುಂಚೆ ನಮ್ಮ ಮನೆಗೆ ಬಂದು 6 ತಿಂಗಳಾಯಿತು. ಬಾಡಿಗೆ ತಗೊಳ್ಳೋವಾಗ ನಿಮ್ಮನ್ನೇ ನೇರವಾಗಿ ಭೇಟಿ ಮಾಡಿದ್ರೆ ಅಥವಾ ಬೇರೆಯವ್ರನ್ನೇ? ಇಲ್ಲ, ನನ್ನ ಹತ್ರ ಭೇಟಿ ಮಾಡಿ ಮತ್ತೊಬ್ಬರು ಅವ್ರ ಹತ್ರ ಅವ್ರ ಜೊತೆಲಿ ಕೆಲಸ ಮಾಡೋವಂಥವ್ರು ನಮ್ಮ ಜೊತೆಲಿ ಕೆಲಸ ಮಾಡ್ತಾರೆ, ಒಳ್ಳೆ ಜನ ಕೊಡಿ ಅಂತ ಹೇಳಿದ್ರು. ನಾನೇ ಬಾಡಿಗೆ ಕೊಟ್ಟಿದ್ದೆ. ಅಂದ್ರೆ ಇದು ಬಾಡಿಗೆಗೆ ಮನೆಯ ಓನರ್ ಆಗಿರುವಂತಹ ಮಂಜುನಾಥ್ ಅವರ ಮಾತುಗಳು ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ಅವರು 6 ತಿಂಗಳಿಂದ ಏನ್ ಬಾಡಿಗೆಗೆ ಬರ್ತಾರೆ, ಆ ಸಂದರ್ಭದಲ್ಲಿ ಅನ್ಯೋನ್ಯವಾಗಿದ್ರು, ಗಂಡ ಹೆಂಡತಿ ಅಂತ ಹೇಳಿದ್ರು. ಯಾವುದೇ ರೀತಿಯಾದಂತಹ ಜಗಳ ಕೂಡ ಮಾಡ್ಕೊಂಡಿದ್ದಿಲ್ಲ, ಚೆನ್ನಾಗಿದ್ರು. ಆದ್ರೆ ಏಕಾಏಕಿ ಈ ರೀತಿಯಾಗಿ ಹತ್ಯೆ ಮಾಡಿರುವಂತದ್ದು ನಿನ್ನೆ ಪೊಲೀಸರು ಬಂದು ಹೇಳಿದಂತ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ ಅಂತ ಹೇಳಿ. ಸದ್ಯ ಆರೋಪಿಯನ್ನ ಬಂಧನ ಮಾಡಿರುವಂತಹ ಸಿಕೆ ಅಚ್ಚುಕಟ್ಟು ಪೊಲೀಸರು ಕೂಡ ಈಗ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಹಾಗೆ ಈತ ಮದುವೆಯಾಗಿ ಈಗಾಗಲೇ ಮಕ್ಕಳಿರೋದ್ರಿಂದಾಗಿ ಆಕೆಯ ಜೊತೆ ಒಂದು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದ. ಆದ್ರೆ ಆಕೆ ಏನಾದ್ರು ಬೇರೆಯವ್ರ ಜೊತೆ ಮಾತಾಡೋದ್ರಿಂದಾಗಿ ಈತ ಈ ರೀತಿಯಾಗಿ ಹತ್ಯೆಯನ್ನ ಮಾಡಿದ್ನ ಅಥವಾ ಇಬ್ಬರ ನಡುವೆ ವೈಮನಸ್ ಏನಾದರೂ ಇತ್ತ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.